ಡಿಕೆ ಸುರೇಶ್ ಹೇಳಿಕೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ನವರು ಯಾವಾಗಲೂ ದೇಶ ವಿಭಜನೆಯ ಮಾನಸಿಕತೆಯನ್ನ ಹೊಂದಿದ್ದಾರೆ. ದೇಶವನ್ನ ಒಡೆಯುವ ಷಡ್ಯಂತ್ರವನ್ನ ಕಾಂಗ್ರೆಸ್ನವರು ಸುರೇಶ್ ಮೂಲಕ ಹೇಳಿಸಿದ್ದಾರೆ. ಸುರೇಶ್ ಮೇಲೆ ದೇಶದ್ರೋಹದ ಕೇಸ್ ಹಾಕಬೇಕು ಅಂತ ಕೂಡ ಶೋಭಾ ಕರಂದ್ಲಾಜೆ ಅವರು ಆಗ್ರಹಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಕಿಡಿ ನುಡಿ ಇದು. ಒಂದು ಅವರ ಮೇಲೆ ಕೇಸ್ ಹಾಕಬೇಕು, ದೇಶದ್ರೋಹದ ಕೇಸ್ ಹಾಕಬೇಕು ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಯಾವಾಗಲೂ ಕೂಡ ದೇಶವನ್ನ ವಿಭಜನೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಅವರ ಮಾನಸಿಕತೆ ವಿಭಜನೆಯ ಮಾನಸಿಕತೆ. ಅದಕ್ಕಾಗಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಕೂಡ ಕಾಶ್ಮೀರವನ್ನ ಪಾಕಿಸ್ತಾನವನ್ನ ವಿಭಜನೆ ಮಾಡುವಂತ ಅದೇ ಮಾನಸಿಕತೆಯನ್ನ ಮತ್ತೆ ಮುಂದುವರಿಸಿದ್ದಾರೆ. ದೇಶವನ್ನ ಒಡೆಯುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ನವರ ಮನಸ್ಸಲ್ಲಿದೆ. ಅದನ್ನೇ ಇವತ್ತು ಸುರೇಶ್ ಅವರ ಮೂಲಕ ಮೇ ಬಿ ಕಾಂಗ್ರೆಸ್ ಅವರು ಹೇಳಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೈ ಎತ್ತಕ್ಕೆ ಕೇರಳದಲ್ಲಿ ಒಂದೇ ಒಂದು ಎಂಪಿ ಇಲ್ಲ, ನಮಗೆ ಒಂದೊಂದು MLA ಇಲ್ಲ. ಆದ್ರೂ ಕೂಡ ಅಭಿವೃದ್ಧಿ ಕೆಲಸವನ್ನ ಇವತ್ತು ಕೇರಳದಲ್ಲಿ ಅತ್ಯಂತ ವೇಗವಾಗಿ ಮಾಡ್ತಾ ಇರುವಂತ ಸರ್ಕಾರ ಅದು ಯಾವುದಿದ್ರೆ ಮೋದಿಯವರ ಸರ್ಕಾರ. ಅಲ್ಲಿ ರಸ್ತೆ ಆಗ್ತಿದೆ, ಅಲ್ಲಿ ಏರ್ಪೋರ್ಟ್ ಆಗ್ತಿದೆ, ಅಲ್ಲಿ ರೈಲ್ವೆ ಲೈನ್ ಆಗ್ತಿದೆ, ಅಲ್ಲಿ ರೈಲ್ವೆ ಸ್ಟೇಷನ್ ಆಗುತ್ತೆ. ಎಷ್ಟು ರೈಲ್ವೆ ಕೊಟ್ಟಿದ್ದೀವಿ. ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆ ಎಲ್ಲ ಯೋಜನೆಯಲ್ಲಿ ತಲುಪ್ತಾ ಇದೆ. ಅಂದ್ರೆ ಪ್ರಧಾನಿ ಅವರು ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂತ ಯಾವುದೇ ಡಿಫರೆನ್ಸ್ ಅನ್ನು ಮಾಡ್ತಾ ಇಲ್ಲ. ದೇಶದ ಎಲ್ಲ ರಾಜ್ಯಗಳು ಕೂಡ ಒಟ್ಟೊಟ್ಟಿಗೆ ಅಭಿವೃದ್ಧಿಯನ್ನ ಸಾಧನೆ ಮಾಡಬೇಕು. ದೇಶದ ಚೈನ್ ಅಲ್ಲಿ ಇರುವಂತ ಯಾವುದೇ ಕೊಂಡಿ ವೀಕ್ ಆದ್ರೂ ಕೂಡ ಅದು ಆ ಇಡೀ ಚೈನ್ ವೀಕ್ ಆಗುತ್ತೆ, ಅದು ಮುರಿದೋಗುತ್ತೆ.